हिरण्यगर्भाय नमः भूर्भुवस्वहं सत्यं दत्तेन परिसंचारमनेकदा ब्रह्मणो अवाच्यविदानं महासाङ्गं दीपं तैलोकोत्तघोरादिव्यज्योतमस्ते महालक्ष्मीदेवताभ्यो नमः एकादीपान्तरम् आत्मनिष्ठयामि स्वामिदेवताभ्यो नमः जानुपयामि महालक्ष्मीदेवताभ्यो नमः ओं हिरण्यपात्रमनेकदा ब्रह्मणो अवाच्यविदानं नमः साध्यं गृहाणं दीपं सकुटुंबानां क्षेमस्थैर्य विजयवीर्य आयुरेश्वर्याब्दत्वं धर्मार्थकामं मोक्ष ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಆಯುಷ್ಮಾನ್ ಆಸ್ಪತ್ರೆಗಳ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಪೆತ್ತಾಂಡ್ಲಹಳ್ಳಿ, ನಾಗನಹಳ್ಳಿ, ಮೂರನೇದಾಗಿ ಅಂಬ್ಲಿಕಲ್ ಗ್ರಾಮದಲ್ಲಿ ಈ ಒಂದು ಆಯುಷ್ಮಾನ್ ಆಸ್ಪತ್ರೆಯನ್ನು ನಾವು ನಮ್ಮ ಶಾಸಕರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ. ಇನ್ನೂ 4-6 ಆಯುಷ್ಮಾನ್ ಆಸ್ಪತ್ರೆಗಳ ಶಂಕುಸ್ಥಾಪನೆ ಬಾಕಿ ಇದೆ. ಏನು ಈಗಾಗಲೇ ಅವರು ಎಲ್ಲಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆಯೋ ಆ ಕೆಲಸಗಳನ್ನೆಲ್ಲ ಸಮರ್ಪಕವಾಗಿ ಹಂಚಿಕೆ ಮಾಡಿ ಎಲ್ಲ ಕಡೆ ಪ್ರಾರಂಭವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗಮನಿಸ್ತಾ ಇರ್ತಕ್ಕಂಥ ವಿಚಾರ. ಏನು ಈ ಆಯುಷ್ಮಾನ್ ಆಸ್ಪತ್ರೆ ಇದೆಯೋ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ 7 ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರಿಂದ ಏನು ಹಳ್ಳಿಗಾಡಿನ ಜನಕ್ಕೆ ಬಹಳಷ್ಟು ಅನುಕೂಲವಾಗಂಥ ಒಂದು ಅನುಕೂಲತೆ ಇದೆ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಈ ಒಂದು ರೀತಿಯ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ, ನಮ್ಮೆಲ್ಲರ ಮುಖಂಡರ ನೇತೃತ್ವದಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದೇ ಅಲ್ಲದೆ ಏನು ನಮ್ಮ ಡೈರಿಗಳ ಪ್ರಾರಂಭೋತ್ಸವಗಳು ಈಗಾಗಲೇ ಮೊನ್ನೆ ತಿರುಮನಹಳ್ಳಿ ಮತ್ತು ಬೆಳಗಾನಹಳ್ಳಿ ಅದು ಇನ್ನೂ ಅನೇಕ ಕಡೆ ಪ್ರಾರಂಭ ಮಾಡಿದ್ವಿ. ನಾಳೆ ಏನು ಅಗ್ರಹಾರದಲ್ಲಿ ಒಂದು ಬಿಲ್ಡಿಂಗು ಪ್ರಾರಂಭೋತ್ಸವ ಇದೆ. ಹಾಗೆ ಬ್ಯಾಟ್ನೂರಲ್ಲಿ ಕೂಡ ಒಂದು ಡೈರಿ ಕಟ್ಟಡವನ್ನು ಪ್ರಾರಂಭೋತ್ಸವವನ್ನು ಮಾಡ್ತಾಯಿದ್ದೀವಿ. ಹೀಗಾಗಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿಯನ್ನು ಮಾಡ್ತಾ ಒಳ್ಳೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನು 6 ತಿಂಗಳಲ್ಲಿ ಈ ಆಸ್ಪತ್ರೆ ಪ್ರಾರಂಭ ಮಾಡಿ ಅದರ ಉಪಯೋಗವನ್ನು ಜನರು ಪಡ್ಕೊಳ್ಳೋ ರೀತಿಯಲ್ಲಿ ಮಾಡೋರಿದ್ದಾರೆ. ಇದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲರಲ್ಲೂ ಕೂಡ ನಾನು ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಓಕೆ.